ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಅದಕ್ಕೆ ಈಗ ಧ್ರುವನ್ ಹತ್ರ ಯಾರೂ ಇಲ್ಲ, ಇದೇ ಹೋಗೋಕೆ ಕರೆಕ್ಟ್ ಟೈಮ್ ಅನ್ಸುತ್ತೆ. ಹೋಗ್ಬಿಡ್ಲಾ? ಅಯ್ಯೋ ಅದಿತಿ, ಯಾಕೆ ಅರ್ಜೆಂಟ್ ಮಾಡ್ತಾ ಇದೆಯಾ? ಧ್ರುವನ್ ಜೊತೆ ಅಣ್ಣ ಇದ್ದಾನೆ, ಅವ್ನಿಲ್ಲ ಇದ್ದಾನೆ ಅಂತ ನಿಮ್ಗೆ ಗೊತ್ತು ತಾನೆ. ಇವಾಗ ಏನಾದರೂ ನೀನು ಅರ್ಜೆಂಟ್ ಮಾಡಿದ್ರೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಸ್ವಲ್ಪ ತಾಳು. ಹಾಗಾದ್ರೆ ಈಗ ಏನು ಮಾಡು ಅಂತೀರಾ ಅದಕ್ಕೆ? ಒಂದು 5-10 ಮಿನಿಟ್ಸ್ ವೆಯ್ಟ್ ಮಾಡು, ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸರಿ ಅದಕ್ಕೆ, ಅದೇನಂತ ಬೇಗ ಹೇಳಿ, ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಬಾ ನನಗೆ ಶ್ರೀನಾಥಕ್ಕೆ ಯಾರನ್ನ ಕರಿಬೇಕು ಅಂದ್ಕೊಂಡಿದ್ದೀರಾ? ನಾನು ನನ್ನ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಗೊತ್ತಾ. ಹೌದಾ? ಹಾಗಾದರೆ ಈಗಲೇ ಲಿಸ್ಟ್ ಮಾಡೋಣ. ಹಾಂ, ಒಂದು ನಿಮಿಷ ಬಂದೆ ರೀ. ಈಗ ಬಾಬಾ ನೋಟ್ ಮಾಡಿ ಕಳಿಸ್ತೀನಿ. ಹಾಗೆ ನಮ್ಮ ಕರಾಮ್ಕಾಂತ ಮತ್ತೆ ಡಿಟೆಕ್ಟಿವ್ ಪ್ರಜ್ವಲ್ ಹೆಸರನ್ನು ಮರಿಬೇಡ. ಹೌದಾ? ಮನೆಯವರೇ ಅಲ್ವಾ ಬಾಬಾ, ಪರವಾಗಿಲ್ಲ ಬಿಡಿ. ಅಮ್ಮೋ, ಎಲ್ರ ಹೆಸರು ಬರ್ದೆ. ಅಪ್ಪ, ಅಮ್ಮ, ಅದಿತಿ, ಅಂಜು ಇವ್ರ ಹೆಸರನ್ನ ಬರೀಲೇ ಇಲ್ವಲ್ಲ? ಹೌದಲ್ಲ, ಅವ್ರ ಹೆಸರು ಬರೀತೀನಿ. ಅಯ್ಯೋ ಅಕ್ಕ, ಅವ್ರನ್ನ ಈ ಲಿಸ್ಟಿಗೆ ಸೇರಿಸೋ ಅಗತ್ಯನೇ ಇಲ್ಲ ಬಿಡು, ಅವ್ರು ನಮ್ಮ ಮನೆಯವರೇ ಅಲ್ವಾ. ಅದು ನಿಜಾನೇ. ನಾನು ನಮ್ಮ ಬಾಸ್ ಥರ ಬಾಡಿ ಮಾಡೋಣ ಅಂತ ಡೈಲಿ ಜಾಗಿಂಗು ವರ್ಕೌಟ್ ಮಾಡ್ತಾಯಿದ್ದೀನಿ. ಆದರೆ ಏನು ತಿಂದ್ರು ಏನು ಕುಡಿದ್ರು ಬಾಡಿಲಿ ಒಂಚೂರು ಏನು ಆಚೆ ಬರ್ತಾಯಿಲ್ಲ. ಎಲ್ಲ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ ಜಾಗಿಂಗ್ ಮಾಡ್ತಾರೆ. ನಾನು 3 ಅವರ್ ಜಾಗಿಂಗ್ ಮಾಡ್ತಾಯಿದ್ದೀನಿ, ಆದರೂ ಏನು ಆಚೆ ಬರ್ತಾ ಇಲ್ವಲ್ಲ. ಮೋಸ್ಟ್ಲಿ ಜಾಗಿಂಗ್ ಜಾಸ್ತಿ ಮಾಡ್ತಾಯಿದ್ದೀರಾ, ವರ್ಕೌಟ್ ಜಾಸ್ತಿ ಮಾಡ್ತಾಯಿದ್ದೀರಾ, ಎಲ್ಲ ಕನ್ಫ್ಯೂಸ್ ಆಗ್ತಾಯಿದ್ದೀನಿ. ಈ ಟೈಮಲ್ಲೂ ನೆಮ್ಮದಿಯಾಗಿರೋದು ಬಿಡಲ್ಲ, ಯಾವಾರು ಒಂದು ಫೋನ್ ಮಾಡ್ತಾನೆ ಇರ್ತಾರೆ. ಚಾಮುಂಡಿ ಮೇಡಮ್ ಇವರು ಫೋನ್ ಮಾಡ್ತಾವ್ರೆ ಅಂದರೆ ಇಲ್ಲೇ ಯಾವುದಾದ್ರೂ ಮರಕ್ಕೆ ನೇಣು ಹಾಕೊಳ್ಳೋ ಪರಿಸ್ಥಿತಿ ಅಂತೂ ಪಕ್ಕ ಬರುತ್ತೆ. ಹೇಳಿ ಮೇಡಮ್. ಶ್ರೀಕಾಂತ, ಎಲ್ರಿ ಇದ್ದೀರಾ? ನಾವು ಗೊತ್ತಲ್ಲ ಮೇಡಮ್, ಅವಾಗಲೂ ಬಿಸಿ ಬಾಸ್ ಥರ ಬಾಡಿ ಬಿಲ್ಡ್ ಮಾಡೋಣ ಅಂತ ಜಾಗಿಂಗ್ ಮಾಡ್ತಾ ಇದ್ದೆ. ಪರವಾಗಿಲ್ಲ ಹೇಳಿ ಮೇಡಮ್, ನಿಮಗೋಸ್ಕರ ಫ್ರೀ ಮಾಡ್ಕೊತೀನಿ. ಐ ಆಮ್ ಆಲ್ವೇಸ್ ಫ್ರೀ ಫಾರ್ ಯು. ಒಂದು ಕೆಲಸ ಹೇಳ್ತೀನಿ, ಮಾಡ್ತೀರಾ ಅಲ್ವಾ? ಖಂಡಿತ ಮೇಡಮ್, ನಾನಿರುವುದು ನಿಮಗಾಗಿ. ಈಗಲಿಂದ ಈಗಲೇ ನೀವೊಂದು ಪಿಕ್ ಪಾಕೆಟ್ ಮಾಡಬೇಕು.
ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಈ ದ ಗ್ರೇಟ್ ಖರಾಬ್ ಕಾಂತ ಹೌದು. ನೀವು ಹೇಳಿದ ಕೆಲಸ ಎಲ್ಲ ಮಾಡಿದ್ದೀನಿ. ಮೋಸ್ಟ್ಲಿ ಕೊನೆಗೆ ಇದೊಂದೇ ಉಳ್ದಿರೋದು ಅನ್ಸುತ್ತೆ. ಇವತ್ತು ಪಿಕ್ ಪ್ಯಾಕೆಟ್ ಮಾಡು ಅಂತೀರಾ, ನಾಳೆ ಕೊಲೆ ಮಾಡು ಅಂತೀರಾ. ನೀವು ಹೇಳಿದ್ದೆಲ್ಲ ಮಾಡ್ಕೊಂಡು ಕೂತ್ರೆ ನಾನು ಜೈಲಲ್ಲಿ ಮುದ್ದೆ ಮುರ್ಕೊಂಡು ಕೂತಿರ್ಬೇಕಾಗುತ್ತೆ. ನಿಮ್ಗೇನಾದ್ರೂ ಕೋಪ ಇದ್ರೆ ತಲೆ ಮೇಲೆ ಕಲ್ಲೇ ತಕ್ಬಿಡಿ, ಒಂದೇ ಸತಿ ಹೋಗ್ಬಿಡ್ತೀನಿ. ಆದ್ರೆ ಈ ಥರ ಪಿಕ್ ಪ್ಯಾಕೆಟ್ ಎಲ್ಲ ಮಾಡಿಸ್ಬಿಟ್ಟು ರೈಲ್ವೆ ಸ್ಟೇಷನು, ಪೊಲೀಸ್ ಸ್ಟೇಷನು, ಬಸ್ ಸ್ಟಾಪು ಇಲ್ಲೆಲ್ಲ ಫೋಟೋ ಹಾಕ್ತಾರಲ್ಲ, ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ, ಆ ಥರ ಮಾತ್ರ ಮಾಡಿಸ್ಬಿಡಿ. ಯಾಕಂದ್ರೆ ಆಲ್ರೆಡಿ ನಮ್ಮ ಕಸಿನ್ ಯತೀಶಪ್ಪ ಚೈನ್ ಸ್ನೇಚಿಂಗ್ ಕೇಸಲ್ಲಿ ಹೋಗ್ಬಿಟ್ಟು ಅವ್ನ ಫೋಟೋ ಹಾಕ್ಬಿಟ್ಟವ್ರೆ. ನಂದು ಹೋದ್ರೆ ಫ್ಯಾಮಿಲಿ ಮರ್ಯಾದೆ ಹೊಟ್ಟೋಗುತ್ತೆ. ಕಾಂತ, ನಾನು ಹೇಳ್ದಂಗೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತಲ್ಲ ಚಾಮುಂಡಿ ಯಾರು ಅಂತ. ಮ್ಯೂಟ್ ಮಾಡ್ತೀನಿ. ಲಕ್ಷ್ಮೀಕಾಂತ, ಈ ಎಂಬು ಸವಾಸ ಮಾಡಿ ನಿನ್ಗೇನೋ ಗತಿ ಬಂತು. ಈ ಟ್ಯಾಬ್ಲೆಟ್ ಕೊಟ್ಟರೆ ಧ್ರುವ ವೀಕ್ ಆಗೋದಕ್ಕೆ ಶುರು ಆಗ್ತಾನೆ ಅಂತ ಹೇಳಿದ್ದಾರೆ. ಆಮೇಲೆ ಸ್ವಲ್ಪ ದಿನದಲ್ಲೇ ದೇವ್ರ ಪಾದ ಸೇರ್ಕೊಳ್ತಾನೆ ಅಂತಲೂ ಹೇಳಿದ್ದಾರೆ. ಅಷ್ಟಾಗ್ಬಿಟ್ರೆ ನಾನು ಆಮೇಲೆ ನೆಮ್ಮದಿಯಿಂದ ಇರಬಹುದು. ಆಮೇಲೆ ಒಬ್ಬೊಬ್ಬರನ್ನೇ ಇಲ್ಲಿಂದ ಕಳಿಸ್ಕೊಡೋದಕ್ಕೆ ಶುರು ಮಾಡಬೇಕು. ಅಲ್ಲಿವರೆಗೂ ನಾನು ಆರಾಮಾಗಿರೋದಕ್ಕೆ ಸಾಧ್ಯ ಇಲ್ಲ. ಹೌದು, ಈ ಎಲ್ಲ ಟೆನ್ಷನ್ ಮಧ್ಯೆ ಇವ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನ್ನ ಆರೋಗ್ಯದ ಕಡೆ ನಾನೇ ಗಮನ ಕೊಡ್ತಾ ಇಲ್ಲ. ಮೊದಲು ನನ್ನ ಆರೋಗ್ಯನ ನಾನು ಚೆನ್ನಾಗಿ ನೋಡ್ಕೋಬೇಕು. ಯಾಕೆ ಏನೋ ಒಂಥರ ತಲೆ ಸುತ್ತಾ ಇದೆಯಲ್ಲ? ನನ್ನ ಮೊಮ್ಮಗನ ವಿಷಯಕ್ಕೆ ಬಂದರೆ ಬಿಡ್ತೀನ? ಯಾವಾಗಲೂ ಹೀಗೆ ಆಗಬೇಕು ನಿನಗೆ. ರೂಪನಿಗೆ ನೆನಪಿನ ಶಕ್ತಿ ಬರಬಾರ್ದು ಅಂತ ಅವರು ಮತ್ತೆ ಹಾಸಿಗೆ ಹಿಡಿಬೇಕು ಅಂತ ಮಾತ್ರೆ ಕೊಡಕ್ಕೆ ನೋಡಿದೆ ಅಲ್ವಾ? ನಾನು ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತೀನ? ನೀನು ಅವನು ಕೊಡಬೇಕು ಅಂತ ತಂದಿರೋ ಔಷಧಿನ ನಿನಗೇ ಕೊಟ್ಟಿದ್ದೀನಿ.
ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದ್ರೆ ನಮಗೆ ಕೆಟ್ಟದ್ದಾಗೋದು. ಈಗ ನೀನು ಅನುಭವಿಸೋ. ಕರ್ಮ ಯಾರನ್ನೂ ಬಿಡಲ್ಲ ಕಣೆ. ಹೆಡೆ ತುಳಿದ ಹಾವಿನ ಥರ ಹಿಂದೆನೇ ಬರ್ತಿರುತ್ತೆ. ಎಷ್ಟೇ ತಪ್ಪಿಸ್ಕೋಬೇಕು ಅಂತ ನೋಡಿದ್ರು ಯಾವುದೋ ಒಂದು ರೂಪದಲ್ಲಿ ಬಂದು ಕಚ್ಚೋಗುತ್ತೆ. ಮಾಡಿದ್ದೊಣ್ಣೋ ಮಾರಯ್ಯ. ಅಕ್ಕ 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 ಎಲ್ಲಿದ್ದೆ? ಆಮು ಬಾ ಕೂತ್ಕೋ ಕೂತ್ಕೋ ಕೂತ್ಕೋ. ಏನ್ ವಿಷಯ? ಕೂತ್ಕೋ ಅಕ್ಕ. ನಿಂಗೇನೇನು ತಿಂಡಿ ಇಷ್ಟ ಅಂತ ಹೇಳು. ಎಲ್ಲ ಸೀಮಂತ ದಿನ ಮಾಡಿಸ್ತೀನಿ. ಅದು ಬೇಡ ಇದು ಬೇಡ ಅಂತೆಲ್ಲ ಹೇಳಂಗಿಲ್ಲ ನೀನು. ಹೇಳು. ಜಿಲೇಬಿ. ಹಾಂ ಜಿಲೇಬಿ. ಒಬ್ಬಟ್ಟಿರ್ಲಾ? ಖಾರನೂ ಹೇಳು. ಕೋಡ್ಬಳೆ. ಅಮ್ಮ ಚೆನ್ನಾಗಿದೆ ಮಗಳೇ. ನೀನು? ನಾನು ಚೆನ್ನಾಗಿದ್ದೀನಿ. ಕುತ್ಕೋ ಬಾ. ಅಪ್ಪ ಬನ್ನಿ ಕೂತ್ಕೊಳ್ಳಿ. ನೀನು ಕೂತ್ಕೋಕಲ್ಲ, ಕೂತ್ಕೋ. ಅಮ್ಮ ಏನು ಸರ್ಪ್ರೈಸ್ ಆಗಿ ಬಂದ್ಬಿಟ್ಟಿದ್ದೀರಲ್ಲ? ಮಗಳೇ, ನೀನು ನೋಡಬೇಕು ಅನ್ನಿಸ್ತು, ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ವಿ. ಹೌದಮ್ಮ ಆರತಿ, ನನಗೂ ನೋಡಬೇಕು ಅನ್ನಿಸ್ತು. ಹೇಗೂ ಪರಿ ಹೊರಟಿದ್ಲಲ್ಲ, ಅವಳ ಜೊತೆ ಬಂದೆ. ಒಳ್ಳೇದಾಯ್ತಪ್ಪ. ನನಗೂ ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ಆರತಿ, ನಿನಗಿಷ್ಟ ಅಂತ ಕೋಡ್ಬಳೆ ಮಾಡ್ಕೊಂಡು ಬಂದಿದ್ದೀನಿ. ಕೊಡಿ. ತಗೊಂಡ ಅಮ್ಮ ನನಗೆ ನೀನು ಕೊಡದೆ ಇರ್ತೀನೇನೆ. ತಗೋ. ಸೂಪರ್ ಆಗಿದೆ. ಸಕ್ಕತ್ತಾಗಿದೆ. ಹಾಗಿದ್ರೆ ತಗೋ. ಮೈ ಬೆಳಗ್ಗೆ ಇದಿಷ್ಟು ನಿನಗೆ, ನೀನು ನಿನ್ನ ಪಾಪು ಇಬ್ರು ತಿನ್ಬೇಕು. ಆರತಿ, ಸಾಮಾನ್ಯವಾಗಿ ಎಲ್ಲರ ಮನೇಲೂ 7ನೇ ತಿಂಗಳಿಗೆ ಸೀಮಂತ ಮಾಡ್ತಾರೆ. ನಿಮ್ಮ ಮನೇಲಿ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ದಾರಾ? ಅಮ್ಮ ಆ ವಿಷಯನ ನನ್ನ ಹತ್ರ ಕೇಳು. ಅಕ್ಕನ ಸೀಮಂತನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾರನ್ನ ಕರಿಬೇಕು ಅಂತ ಲಿಸ್ಟ್ ಕೂಡ ಮಾಡ್ಕೊಂಡಿದ್ದೀವಿ. ಹೌದಾ? ಅಮ್ಮ ಅಕ್ಕನ ಸೀಮಂತ ಸಖತ್ ಜೋರಾಗಿರುತ್ತೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಆಯ್ತಾ? ಈಗ ಅಕ್ಕನ ಸೀಮಂತನ ಯಾವಾಗ ಮಾಡೋದು ಅಂತ ಬಾವ ಡೇಟ್ ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ. ಡೇಟ್ ಫಿಕ್ಸ್ ಆಗ್ತಿದ್ದಂಗೆನೆ ಅಕ್ಕನ ಸೀಮಂತನ ದಮ್ ದುಮ್ ಅಂತ ಮಾಡದೆ. ಏನಾಯ್ತಮ್ಮ? ಅಮ್ಮ ಯಾಕೆ ಕಣ್ಣ ನೀರು? ಏನಿಲ್ಲ ಮಗಳೇ, ಯಾವುದೋ ಹಳೆ ನೆನಪು. ನೀನು ನನ್ನ ಹೊಟ್ಟೆಲಿದ್ದಾಗ 7 ತಿಂಗಳಲ್ಲಿ ನನಗೂ ಸೀಮಂತನ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಆಗಿತ್ತು. ನಿಮ್ಮ ಅಪ್ಪನಿಗೂ ಆಸೆ ಇತ್ತು, ಆದರೆ ಪರಿಸ್ಥಿತಿ ಸರಿಗಿರಲಿಲ್ಲ. ಅವ್ರು ಅವತ್ತು ಕೆಲಸಕ್ಕೆ ಹೋಗಿದ್ರು. ಅವತ್ತು ಸಂಪಾದನೆ ಮಾಡಿದ ದುಡ್ಡಲ್ಲಿ ಏನೇನೋ ತಿಂಡಿ ಎಲ್ಲ ತಗೊಂಡು ಬಂದ್ರು. ಅವತ್ತಿನ ರಾತ್ರಿ ಪಾಪ ಮೈ ಕೈ ನೋವು ಅಂತ ಹೇಳಿದ್ರು. ಯಾಕ್ರಿ ಏನಾಯ್ತು ಅಂತ ಕೇಳಿದಾಗ
ನಾನು ಯಾವುದೋ ಮೂಟೆ ಹೊರಕ್ಕೆ ಮನೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಹೌದು ರೀ, ಅದೇ ನನಗೂ ಖುಷಿ ಆಗ್ತಿರೋದು. ಏನನ್ನ ಎಷ್ಟೋ ತನಕ ವೆಯ್ಟ್ ಮಾಡಿದ್ವಿ, ಅವ್ಳು ಬರಲೇ ಇಲ್ಲ. ನನಗೂ ಅದೇ ಡೌಟು, ಅವ್ಳು ಬರಲ್ಲ ಅನ್ನೋದು. ಆ ಪುಣ್ಯಾಕತೆ ಬರ್ತಾಳೋ ಬರಲ್ವೋ ಯಾರಿಗೆ ಗೊತ್ತು. ನಮಗೂ ಹಾಗೆ ಅನ್ನಿಸ್ತಿದೆ. ಅದ್ಯಾ ಏನು ಮಾಡೋದು? ಅಟ್ಲೀಸ್ಟ್ ಲೇಟಾಗಾದ್ರೂ ಬರ್ಬೋದಿತ್ತು ಅಲ್ವಾ? ಅವಳು ಇಷ್ಟೊತ್ತಿಗೆ ಬರ್ತಾಳೆ ಅನ್ನೋದಕ್ಕೆ ನಾವೇನು ಇನ್ವಿಟೇಷನ್ ಕೊಟ್ಟಿದ್ದ? ಯಾಕೆ ಫೋಟೋ ಅಪ್ಲೋಡ್ ಮಾಡಿಲ್ವಾ? ಸರಿ ಸರಿ, ಒಂದು ಹಪ್ಪಳ ನೋಡೋಣ, ಬಂದಿಲ್ಲ ಅಂದರೆ ಮನೆಗೆ ಹೋಗೋಣ. ನನಗೆ ಅದೇ ಬೆಟರ್ ಅನಿಸ್ತಾ ಇದೆ. ನಾನು ಅಲ್ಲಿಗೆ ಹೋಗಿ ವೇಟ್ ಮಾಡ್ತೀನಿ, ದುರ್ಬಿನ್ ಹಾಕೊಂಡು ನೋಡ್ತಾ ಇರ್ತೀನಿ, ಆಯ್ತಾ? ಸರಿ ನೋಡು, ಲಾಸ್ಟ್ ಟೈಮ್ ಥರ ಮಾಡಬೇಡ. ಹೋಗು. ಅದಕ್ಕೆ ಏನು ಇಷ್ಟೊತ್ತಾದ್ರೂ ಕಾಲೇ ಮಾಡಲಿಲ್ಲ. ಕಳ್ಳ 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 ಏಯ್ ಕಳ್ಳ 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 ಕಳ್ಳ. ಇವರು ನೋಡಕ್ಕೆ ಚಾಮುಂಡಿ ಮೇಡಮ್ ಥರನೇ ಇದಾರಲ್ಲ, ಯಾವುದಕ್ಕೂ ಫ್ರೆಂಟಿಂದ ಹೋಗಿ ನೋಡ್ಬಿಡ್ಲಾ? ಬೇಡಪ್ಪ, ಇವ್ರು ಕರ್ದಿರೋದೇ ರುಬ್ಬಿಸ್ಕೊಳ್ಳೋ ಕೆಲಸಕ್ಕೆ. ಇನ್ನು ಫ್ರೆಂಟಿಂದ ಹೋಗಿ ಅವ್ರು ಬೇರೆಯವರಾಗಿದ್ದರೆ ಅವರು ರುಬ್ಬಿದ್ರೆ ಕಷ್ಟ ಆಗುತ್ತೆ. ಸುಮ್ಮನೆ ವೆಯ್ಟ್ ಮಾಡೋಣ. ಪಕ್ಕ ಅವರು ಚಾಮುಂಡಿ ಮೇಡಮೇ. ಹಲೋ ಮೇಡಮ್. ಕಮಂಗಿ ಕಾಂತ, ಎಲ್ರಿ ಇದ್ದೀರಾ? ಮೇಡಮ್ ಇಲ್ಲೇ ಇದ್ದೀನಲ್ಲ ಮೇಡಮ್, ನೀವೇ ಬರಕ್ಕೆ ಕೇಳ್ಬಿಟ್ಟು ಹಿಂಗೆ ಮರೆತುಬಿಟ್ರೆ ಹೆಂಗೆ ಹೇಳಿ? ಕಾಂತ ಎಲ್ಲಿದ್ದೀರಾ ಅಂತ ಕೇಳಿದೆ. ನೀವು ಆ ಕಡೆ ತಿರ್ಕೊಂಡಿದ್ದೀರಾ, ಸ್ವಲ್ಪ ಹಂಗೆ ಯೂಟರ್ನ್ ಮಾಡಿ ನಾನು ಕಾಡಿಸ್ತೀನಿ. ಹಾಯ್ ಮೇಡಮ್. ನಾನೇ ನಿಮ್ಮ ಅಜ್ಜಿ ಮುಖಕ್ಕೆ ಮಂಕಿ ಕ್ಯಾಪ್ ಹಾಕೊಂಡು ಹಿಂದ್ಗಡೆ ಬಂದು ಮಾತಾಡಿಸ್ತೀರಾ? ಹೆಂಗ್ರಿ ಗೊತ್ತಾಗ್ಬೇಕು? ಸರಿ, ಕೆಲಸ ಶುರು ಹಚ್ಕೊಳ್ಳಿ. ಇವಾಗ ನೀವು ಪಿಕ್ ಪಾಕೆಟ್ ಕಳ್ಳನ್ ಥರ ಬಂದ್ಬಿಟ್ಟು ನನ್ನ ಪರ್ಸ್ ಕತ್ಕೊಂಡು ಹೋಗಿ, ನಾನು ಕಳ್ಳ ಕಳ್ಳ ಅಂತ ಜೋರಾಗಿ ಕಿಸ್ತೀನಿ, ಓಕೆನಾ? ನೀವೇನೋ ಕಳ್ಳ ಕಳ್ಳ ಅಂತ ಕೂಗ್ತೀರಾ, ಆಮೇಲೆ ಪಬ್ಲಿಕ್ ಅವ್ರು ಹಿಡ್ಕೊಂಡು ಸರಿಗೆ ರುಬ್ಬಿದ್ರೆ ನಾನೇನು ಮಾಡಲಿ? ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ನೀವು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ಪಬ್ಲಿಕ್ ಅವ್ರು ಬಿಡಿ, ನಿಮ್ಮ ಅಣ್ಣನ ಕೈ ತಗ್ಲಾಕೊಂಡು ಕೈಯೋ ಕಾಲ ಮುರಿಯಂಗೆ ಹೊಡೆದ್ರೆ ಆಮೇಲೆ ನೀನು ನನ್ನ ಮದುವೆನೇ ಆಗಲ್ಲ. ಏನು ಮಾಡೋಣ ಹೇಳಿ? ಕಾಂತ ನೀವು ಬಿಡಿ ಮೇಡಮ್, ನಿಮ್ಮ ಕತೆ ನನಗೆ ಗೊತ್ತಿಲ್ವಾ? ನಿಮ್ಮ ಅಣ್ಣ ತವರಿಗೆ ಬಾ ತಂಗಿ ಸಿನಿಮಾಲ್ಲಿ ಶಿವಣ್ಣ, ನೀವು ರಾಧಿಕಾ. ನಿಮ್ಮ ಅಣ್ಣ ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಒಂದೇ ಸತಿ ಪ್ರಾಣ ಕೊಟ್ಬಿಡು ಅಂದ್ರೂ ಕೊಟ್ಬಿಡ್ತಾರೆ. ಅಂಥದ್ರಲ್ಲಿ ನಿಮ್ಮ ಪರ್ಸ್ ಕದ್ರೆ ಬಿಡ್ತಾರ, ಹಣ್ಣಗಾಯಿ ನೀರ್ಗಾಯಿ ಮಾಡ್ತಾರೆ. ಅವ್ರ ಹತ್ರ ಇರೋ ಇನ್ಫ್ಲೂಯೆನ್ಸಲ್ಲೇ ಯೂಸ್ ಮಾಡಿ ನನ್ನ ಸೆರಿಗೆ ರುಬ್ಬಿಸಿ ಕೊನೆಯವರೆಗೂ ಜೈಲಲ್ಲೇ ಕೊಳೆಯಾಗಿ ಮಾಡ್ತಾರೆ. ಮೊದಲೇ ಬಡವ್ರ ಮಕ್ಕಳು ನಾವು, BPL ಕಾರ್ಡ್ ಯೂಸ್ ಮಾಡೋರು. ತಿನ್ನು 4 kg ಅಕ್ಕಿ ಕೊಡ್ತಾರೆ, ಅದರಲ್ಲೇ ಮೇಂಟೈನ್ ಮಾಡ್ಕೊಂಡಿರ್ತೀವಿ. ಮರ್ಯಾದೆಗೆ ಏನಾದರೂ ಪೆಟ್ಟು ಬಿದ್ದರೆ ಪ್ರಾಣ ಬೇಕಾದರೂ ಕೊಡ್ತೀವಿ, ಆದರೆ ಪಿಕ್ ಪಾಕೆಟ್ ಮಾತ್ರ ಮಾಡಲ್ಲ. ಕಾಂತ ಓವರಾಗಿ ಡೌ ಮಾಡಬೇಡಿ. ನದಿಗೆ ಇಳಿದ್ಮೇಲೆ ಆಳದ ಬಗ್ಗೆ ಯೋಚನೆ ಮಾಡಿದ್ರೆ ಹೇಗೆ? ಒಟ್ಟಿನಲ್ಲಿ ನನ್ನ ಮುಳುಗಿಸ್ಬೇಕು ಅಂತ ನೀವು ಟೋಟಲಿ ಡಿಸೈಡ್ ಆಗ್ಬಿಟ್ಟಿದ್ದೀರಾ. ಕಾಂತ ಪ್ಲೀಸ್ ಕಾಂತ, ನೀನೊಂದು ತಮ್ಮ ತಾನೇ? ತಮ್ಮನ? ಸಾರಿ
ನೀವು ಕೂಡ ನನ್ನ ಅಣ್ಣ ತಾನೇ. ಏನಾದರೂ ಹೇಳಿದ್ರೆ ಈ ಥರ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತೀರಾ. ಮೊದಲೇ ನನ್ನ ಆಲ್ಟ್ ವೀಕು ಅಲ್ಲ ಆಲ್ಟ್ ವೀಕು. ಅಣ್ಣನೋ ತಮ್ಮನೋ ಹಾಳಾಗಿ ಹೋಗ್ಲಿ ಬಿಡಿ, ಮಾಡ್ತೀನಿ. ಆಪರೇಷನ್ ಮಂಕಿ ಕ್ಯಾಪ್ ಧ್ರುವ ಸ್ಟಾರ್ಟ್. ಈ ಪ್ರೋಗ್ರಾಮು ಸಕ್ಸಸ್ ಆಗಲಿ. ನಮ್ಮ ಬಾಸ್ ಕಡೆಯಿಂದ ಇನ್ನೂ ಒಂದು 4 ದಿವಸ ಎಕ್ಸ್ಟ್ರಾ ಕೆಲಸ ಸಿಗಲಿ. ಟಿನ್ ಟಿಡಿನ್ ಟಿಡಿನ್ ಟಿಡಿನ್. ಟಿಡಿನ್ ಟಿಡಿನ್. ತಗೊಳ್ಳಿ. ಬೇಡ ಬೇಡ ತಗೊಳ್ಳಿ. ಬೇಡ ಬೇಡ ತಗೊಳ್ಳಿ. ಬೇಡ ಬೇಡ. ಅಣ್ಣನ ಕೂಗ್ಬಿಡ್ತೀನಿ. ಸರಿ ಆಯ್ತು. ಸರಿ ಓಡಿ. ಆ ಕಡೆ ಅಣ್ಣ ಇದ್ದಾನೆ. ಡೈರೆಕ್ಟ್ ರುಬ್ಬಿಂಗ್ಸು. ಸರಿ, ಸಂಜೆಗೆ ಖರ್ಚಿಗೆ ಏನಾರು ಇಟ್ಟಿದ್ದೀರಾ? ಹೋಗ್ತೀರಾ ಕೂಗ್ಲಾ? ಹೋಗ್ತೀನಿ. 3, 2, 1 ಗೋ. ಕಳ್ಳ ಕಳ್ಳ ಪರ್ಸು ಪರ್ಸು ಅಣ್ಣ ಕಳ್ಳ. ಅಣ್ಣ ಕಳ್ಳ ಪರ್ಸು ಕತ್ಕೊಂಡು ಹೋಗ್ಬಿಟ್ಟ. ಅದಿತಿ ಬಾ